ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್. ಆಸ್ ಪರ್ ಸ್ಟ್ರಾಟಜಿ ಎಂಟ್ರಿ ಬಂದಿತ್ತು 1:5. ಫುಲ್ ವಿಡಿಯೋ ನೋಡಿ, ತುಂಬಾ ಇಂಪಾರ್ಟೆಂಟ್. ಸೈಕಾಲಜಿ ಕಂಟ್ರೋಲ್ ಆಗತ್ತೆ. ಎಂಟ್ರಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಮೊಮೆಂಟಮ್ ಆಗ್ತಾ ಇತ್ತು. ಓಕೆ, ವೆಯ್ಟ್ ಮಾಡಿದೆ. ರೆಡ್ ಕಲರ್ ಕ್ಯಾಂಡಲ್ ಬಂತು, ಶಿವರಿಂಗ್ ಸ್ಟಾರ್ಟ್ ಆಗತ್ತೆ. ಸುಮಾರು ಜನರು ಇಲ್ಲೇ ಎಕ್ಸಿಟ್ ಆಗಿಬಿಡ್ತಾರೆ. ವೆಯ್ಟ್ ಮಾಡಬೇಕು, ಟೆನ್ಷನ್ ಬರ್ಬೋದು. ರೆಡ್ ಕಲರ್ ಕ್ಯಾಂಡಲ್ ಆಗ್ತಾ ಇದ್ರೆ ಸ್ವಲ್ಪ ಹಾರ್ಟ್ ಬೀಟ್ ಸಹ ಇನ್ಕ್ರೀಸ್ ಆಗುತ್ತೆ ಸರ್, ಅಲ್ವಾ? ಇವಾಗ ನಿಮ್ಗೂ ಸಹ ಆಗ್ತಾ ಇರುತ್ತೆ. ಈವನ್ ದೊಡ್ಡ ರೆಡ್ ಕಲರ್ ಕ್ಯಾಂಡಲ್ ಬರ್ಬೋದು, ವೆಯ್ಟ್ ಮಾಡಬೇಕು. ಮತ್ತೆ ಅಲ್ಲಿಂದಾನೇ ಸ್ಟಾರ್ಟ್ ಆಗತ್ತೆ ಅಪ್ಸೈಡ್ ಮೊಮೆಂಟಮ್ ಬರೋದು. ಇದನ್ನ ಅರ್ಥ ಮಾಡ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ನೋಡಿದಂಗೆ ಕೆಲವರು ನನಗೆ ಕಾಲ್ ಮಾಡ್ತಾರೆ, ಇವತ್ತು ನೋಡಿ ನಾನು 50,000 ಪ್ರಾಫಿಟ್ ಮಾಡಿದ್ದೀನಿ, ನೀವೆಷ್ಟು ಪ್ರಾಫಿಟ್ ಮಾಡಿದಾರ ಅಂತ ಕೇಳ್ತಾರೆ. ನಾನು ಏನು ಹೇಳಲ್ಲ, ನಾನು ಇಷ್ಟು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ, ಆದರೆ ನಾನು ಪ್ರಾಫಿಟ್ ಹೇಳಲ್ಲ, ಇಷ್ಟು ಪ್ರಾಫಿಟ್ ಅಂತ ಹೇಳ್ತೀನಿ. ಮತ್ತೆ ಅವರೇ ನೆಕ್ಸ್ಟ್ ಡೇ ಕಾಲ್ ಮಾಡ್ತಾರೆ, ಓವರ್ ಕಾನ್ಫಿಡೆಂಟ್ ಅಲ್ಲಿ ಮತ್ತೆ ಟ್ರೇಡ್ ಮಾಡಿಬಿಟ್ಟು, ಸರ್ ಇಷ್ಟು ಲಾಸ್ ಆಗೈತು, ಏನ್ ಮಾಡಬೇಕು ಸರ್, ದಯವಿಟ್ಟು ನನಗೇನಾದ್ರು ಟಿಪ್ಸ್ ಕೊಡಿ ಅಂತ ಕೇಳ್ತಾರೆ. ನಾನು ಹೇಳಲ್ಲ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಸುಮಾರು ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಒಂದು ದಿವಸ ಪ್ರಾಫಿಟ್ ಆದ್ರೆ ಸಾಕು, ನಾನೇ ಸ್ಟಾಕ್ ಮಾರ್ಕೆಟ್ಗೆ ಮಾಸ್ಟರ್ ಅಂತ ಹೇಳ್ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಆ ರೀತಿ ಇರಬಾರ್ದು ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈಲಿ ಕಲಿಯೋದು ಇದೆ, ಅರ್ಥ ಮಾಡ್ಕೋಬೇಕು ಅದನ್ನ. ಡೈಲಿ ಸ್ಟಾಕ್ ಮಾರ್ಕೆಟ್ಗೆ ಬಂದು 1:3 ಬಂದ್ರೆ ಸಾಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಬರಬೇಕು ಸರ್. ಈವನ್ ಈಗ ನೋಡಿ, ನಾನು ವೇಟ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಇದೆ, ನಾನೇನಾದ್ರೂ ಎಕ್ಸಿಟ್ ಆಗ್ತಾ ಇದ್ದೀನಿ ಸರ್. ಎಸ್, ನನಗೂ ಸಹ ಟೆನ್ಷನ್ ಆಗ್ತಿದೆ ಸರ್. ಟೆನ್ಷನ್ ಆಗ್ತಾ ಇರುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಈವನ್ ನೋಡಿ, ಆಲ್ಮೋಸ್ಟ್ ಟಾರ್ಗೆಟ್ ಸರ್. ರೆಡ್ ಕಲರ್ ಕ್ಯಾಂಡಲ್ ಬಂತು, BP ಜಾಸ್ತಿ ಆಗತ್ತೆ, ಮತ್ತೆ ಟೆನ್ಷನ್ ಜಾಸ್ತಿ ಆಗತ್ತೆ. ನೋಡಿ, ಆಲ್ಮೋಸ್ಟ್ ಟಾರ್ಗೆಟ್ ಸರ್. ಜಸ್ಟ್ 2 to 3 ಪಾಯಿಂಟ್ಸ್ ಅಷ್ಟೇ ಸರ್ ಇರೋದು. ಈಗ ನೋಡಿ, ಒಂದು ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಆಲ್ಮೋಸ್ಟ್ ಟಾರ್ಗೆಟ್ ಮತ್ತೆ ರಿವರ್ಸ್ ಆಯ್ತು. ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸರ್. ಈವನ್ ಕಂಟಿನ್ಯೂಸ್ ಆಗಿ ರೆಡ್ ಕಲರ್ ಕ್ಯಾಂಡಲ್ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ನನಗೆ ಒಂದು ಸಾಂಗ್ ನೆನಪಾಗತ್ತೆ ಸರ್. ಎಷ್ಟೋ ನೋಡಿದೀವಿ ಇಂಥ ರೆಡ್ ಕಲರ್ ಕ್ಯಾಂಡಲ್ ಎಷ್ಟೋ ನೋಡಿದೀವಿ. ವೆಯ್ಟ್ ಮಾಡೋಣ ಅನ್ಸತ್ತೆ. ವೆಯ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಸಿಪ್ಲಿನ್ ಆಗಿದ್ರೆ ಪ್ರಾಫಿಟಬಲ್ ಆಗಬಹುದು ಸರ್. ಈವನ್ ನೋಡಿ, ಆಲ್ಮೋಸ್ಟ್ ಮತ್ತೆ ಟಾರ್ಗೆಟ್ ಹೋಗ್ತಾ ಇದೆ. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ ಸರ್. ಕೊನೆಗೆ ಟಾರ್ಗೆಟ್ ಸಹ ಹಿಟ್ ಆಯ್ತು. Samurai sword on my back.